ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟ್ಟೋ ಹಿಲ್ಸ್ ಇದರ ನೂತನ ಅಧ್ಯಕ್ಷೆ ಗೀತಾ ಬಳ್ಳಾಳ್ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಲೊರೆಟ್ಟೋ ಪದವಿನ ಗ್ರೀನ್ ಸಿಟಿಯಲ್ಲಿರುವ ರೋಟರಿ ಸಭಾಭವನದಲ್ಲಿ ನಡೆಯಿತು. ನೂತನ ಅಧ್ಯಕ್ಷೆಯಾಗಿ ಗೀತಾ ಬಳ್ಳಾಳ್, ಕಾರ್ಯದರ್ಶಿಯಾಗಿ ರೂಪಾವಾಣಿ ಶೆಟ್ಟಿ, ಕೋಶಾಧಿಕಾರಿಯಾಗಿ ರಮೇಶ್ ನಾಯಕ್ ರಾಯಿ ಸಹಿತ ಇತರ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು. ನೂತನ ಅಧ್ಯಕ್ಷೆ ಗೀತಾ ಬಳ್ಳಾಳ್ ಮಾತನಾಡಿ, ಇದು ತನಗೆ ಅನಿರೀಕ್ಷಿತವಾಗಿ ಬಂದ ಅವಕಾಶ. ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಕ್ಲಬ್ಬಿನ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಈಗ ರೋಟರಿ ಕ್ಲಬ್ ಆಫ್ ಲೊರೆಟ್ಟೋ ಹಿಲ್ಸ್ನ 9ನೇ ಅಧ್ಯಕ್ಷರಾಗಿ ನಿಮ್ಮ ಮುಂದೆ ಇದ್ದೇನೆ. ಆದರೆ ನಾನು ಇದನ್ನು ಬಯಸಿ ಇರಲಿಲ್ಲ, ನಿರೀಕ್ಷಿಸಿ ಇರಲಿಲ್ಲ. ಅನಿರೀಕ್ಷಿತವಾಗಿ ನಮ್ಮ ಪೂರ್ವಾಧ್ಯಕ್ಷರಾಗಿರುವ ರೋಟರಿಯನ್ PHF ಸುರೇಶ್ ಶೆಟ್ಟಿ ಅವರು ನನ್ನ ಅಧ್ಯಕ್ಷರಾಗಬೇಕು ಎಂದು ಪ್ರಸ್ತಾಪ ಮಾಡಿದಾಗ ನಾನು ನಿಜವಾಗಿ ಎದುರಿ ಬಿಟ್ಟಿದ್ದೆ. ಈ ಜವಾಬ್ದಾರಿಯ ಸ್ಥಾನಕ್ಕೆ ನಾನು ನ್ಯಾಯವನ್ನು ಒದಗಿಸಬಲ್ಲೆನೆ ಎಂಬ ಅನುಮಾನದಿಂದ ನಿರಾಕರಿಸಿಬಿಟ್ಟಿದ್ದೆ. ಆದರೆ ನಮ್ಮ ಕ್ಲಬ್ಬಿನ ಮೊದಲ ಮಹಿಳಾ ಅಧ್ಯಕ್ಷೆ ಮತ್ತು ಮೊದಲ ಅಸಿಸ್ಟೆಂಟ್ ಗವರ್ನರ್ ಆಗಿರುವ ರೋಟರಿಯನ್ PHF ಶ್ರುತಿ ಮಾಡ್ತಾರ್ ಅವರು ನನ್ನನ್ನು ಇತರರ ಬೆಂಬಲದಿಂದ ಯುಕ್ತಿಯಿಂದ ಅಧ್ಯಕ್ಷರನ್ನಾಗಿ ಮಾಡಿಯೇ ಬಿಟ್ಟಿದ್ದಾರೆ. ಈ ಸಂದರ್ಭ ನೂತನ ಸದಸ್ಯರನ್ನು ಕ್ಲಬ್ಗೆ ಸೇರ್ಪಡೆಗೊಳಿಸಲಾಯಿತು. ಸಂಪೂರ್ಣ ವಿಶ್ವದಾದ್ಯಂತಹ just a number but becoming a great member in Rotary is the greatest achievement and things we are happily. ನಿರ್ಗಮನ ಅಧ್ಯಕ್ಷ ವಿಜಯ್ ಫೆರ್ನಾಂಡಿಸ್ ಹಾಗೂ ನಿರ್ಗಮನ ಕಾರ್ಯದರ್ಶಿ ಮೋಹನ್ ಕೆ ಶ್ರೀಯಾನ್ ಅವರನ್ನು ಗೌರವಿಸಲಾಯಿತು. ಮುನ್ನಡೆಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಸರ್ವರ ವಿಶ್ವಾಸವನ್ನು ಗಳಿಸಿದಂತಹ ಸಮಾಜ ಸೇವಕರಾದ ಅರ್ಜುನ್ ಭಂಡಾರ್ಕರ್, ರಾಜೇಶ್ ಶೆಟ್ಟಿ ಅವರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು. ಸ್ವಾವಲಂಬಿ ಜೀವನದ ಮುಖಾಂತರ ಇತರರಿಗೆ ಪ್ರೇರಣೆಯಾಗಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಗೌರವಿಸಲು ಅತ್ಯಧಿಕ ಅಂಕ ಪಡೆದ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಸೃಜನ್ ತನ್ವಿ ಈ ಸಭಾಂಗಣದಲ್ಲಿದ್ದಲ್ಲಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡುತ್ತಾ ಅತಿಥಿ ವರ್ಯರಿಂದ ಪ್ರೀತಿಯ ವೇತನವನ್ನು ನೀಡಿ ಗೌರವಿಸಿ ರೋಟರಿ ಕ್ಲಬ್ ಆಫ್ ಬಂಟ್ವಾಳ ಲೊರೆಟ್ಟೋ ಹಿಲ್ಸ್ ಪ್ರೀತಿಯ ಸನ್ಮಾನವನ್ನ ನೀಡ್ತಾ ಇದೆ. 7 ಅಂಕಗಳನ್ನು ಪಡೆದು ಈ SSLCಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನ ಮಾಡಿರುತ್ತಾರೆ. ಲಿಶಾ ಲೋಬೋ, ಪ್ರತ್ಯೂಷ್ JM, SVS ವಿದ್ಯಾಗಿರಿ 619 ಅಂಕಗಳನ್ನು ಪಡೆದಿರುತ್ತಾರೆ. ಈ ಒಂದು ವಿದ್ಯಾರ್ಥಿಗಳ ಪ್ರೀತಿಯ ಸಾಧನೆ ಮುಂಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ. SSLCಯಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಗೌರವದ್ಯೋತಕವಾಗಿ ಲಕ್ಷ್ಮಿ ಅವರ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ನೀಡಲಾಯಿತು. ರಾಯಿ ಶಾಲೆಯ ಗೌರವ ಶಿಕ್ಷಕಿಗೆ ಗೌರವಧನ ಹಸ್ತಾಂತರಿಸಲಾಯಿತು. ವಲಯ ಸೇನಾನಿ ಗಣೇಶ್ ಶೆಟ್ಟಿ ಮಾತನಾಡಿ, ಕ್ಲಬ್ನ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ನಾನು ಈ ಜಾಗಕ್ಕೆ ಬರುವಾಗ ನನ್ನ ಆತ್ಮೀಯ ಮಿತ್ರ ಯೋಗದ ಅಶೋಕ್ ಕುಮಾರ್ ಬೈವಾರ್ ಅವರನ್ನು ನೆನಪಿಸುವುದು ನನ್ನ ಕರ್ತವ್ಯ. ಸುಮಾರು 14 ವರ್ಷಗಳ ಹಿಂದೆ ನಾನು, ಅವಿಲ್ ಮತ್ತು ಅಶೋಕ್ ಅವರು ಇಲ್ಲಿ 1 ವರ್ಷ ಪ್ರತಿದಿನ ಭೇಟಿಯಾಗುತ್ತಾ ಇದ್ದೆವು. ಅದು ಈಗ ನೆನಪು ಮಾತ್ರ. ನನ್ನನ್ನು ವಲಯ ಸೇನಾನಿಯಾಗಿ ಡಿಸ್ಟಿಕ್ನಿಂದ ಆಯ್ಕೆ ಮಾಡಿ ಜವಾಬ್ದಾರಿ ನೀಡಿದ್ದಾರೆ. ಅದು ನನ್ನ ಎಲ್ಲ ಮಿತ್ರರಿರುವ ಲೊರೆಟ್ಟೋ ಹಿಲ್ಸ್ ಕ್ಲಬ್ಗೆ ಅದು ನನಗೆ ತುಂಬ ಸಂತೋಷವಾಗಿದೆ. ಈ ಕ್ಲಬ್ಬಲ್ಲಿ ಮಾಡುವ ಎಲ್ಲ ಕೆಲಸದಲ್ಲೂ ನಿಮ್ಮ ಜೊತೆಯಾಗಿದ್ದು ನಿಮ್ಮೊಂದಿಗೆ ಕೈ ಜೋಡಿಸುತ್ತೇನೆ. ಸಹಾಯಕ ಗವರ್ನರ್ ಶ್ರುತಿ ಮಾಡ್ತಾ ಮಾತನಾಡಿ, ವಿಜಯ ಫೆರ್ನಾಂಡಿಸ್ ಅವರ ಅವಧಿಯಲ್ಲಿ ಉತ್ತಮ ಕಾರ್ಯಗಳು ನಡೆದು ಡೈಮಂಡ್ ಪ್ಲಸ್ ಪ್ರಶಸ್ತಿ ಬಂದಿದೆ. ಗೀತಾ ಬಳ್ಳಾಳ್ ಅವರ ಅಧ್ಯಕ್ಷತೆಯಲ್ಲಿ ಈ ಕ್ಲಬ್ ಅತ್ಯುತ್ತಮ ಸ್ಥಾನಕ್ಕೆ ತಲುಪಲಿದೆ ಎಂದರು. ರೋಟರಿಯನ್ ವಿಜಯ್ ಫರ್ನಾಂಡಿಸ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಅವಧಿಯಲ್ಲಿ ತುಂಬಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಕ್ಲಬ್ಬಿಗೆ ಮತ್ತು ನಮ್ಮ ಇಡೀ ಡಿಸ್ಟ್ರಿಕ್ಟಿಗೆ ಒಂದು ಅತ್ಯುತ್ತಮವಾದ
ಒಳ್ಳೆ ಹೆಸರು ಮತ್ತು ನಮ್ಮ ಕ್ಲಬ್ಬಿಗೆ ಡೈಮಂಡ್ ಪ್ಲಸ್ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಈ ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈಗ ತಾನೇ ಅಧಿಕಾರ ಸ್ವೀಕರಿಸಿದ ನನ್ನ ಪ್ರೀತಿಯ ಗೀತಕ್ಕ, ನಾನು ಅವರನ್ನು ಗೀತಕ್ಕ ಅಂತಾನೆ ಯಾವಾಗಲೂ ಕರೆಯುವುದು. ಹಾಗಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವರು ಹೇಳಿದಾಗೆ ಫೋರ್ಸಬಲಿ ನಾನು ಅಂದ್ರೆ ಅನಿರೀಕ್ಷಿತವಾಗಿ ನಾವು ಹಾದೆ ಅಧ್ಯಕ್ಷ ಅಂತ ಹೇಳಿದ್ರು. ಬಟ್ ಗೀತಕ್ಕ, ನೀವೇನು ವರಿ ಮಾಡಬೇಡಿ, ನಾವು ನಿಮ್ಮೊಂದಿಗಿದ್ದೇವೆ. ಯಾಕೆಂದ್ರೆ ನನ್ನ ಮತ್ತು ಅವರ ಸಂಬಂಧ ಒಂದು ಅಮ್ಮ ಮಗಳ ಇದ್ದಾಗೆ ಸಂಬಂಧ. ಅವರ ಮಗಳ ಹೆಸರು ಕೂಡ ಶ್ರುತಿನೇ. ಹಾಗೆ ಪದಗ್ರಹಣ ಅಧಿಕಾರಿಯಾಗಿ ಭಾಗವಹಿಸಿದ್ದ ಪೂರ್ವ ಗವರ್ನರ್ ಡಾಕ್ಟರ್ ಕೆ ರವಿ ಅಪ್ಪಾಜಿ ಅವರನ್ನು ಸನ್ಮಾನಿಸಲಾಯಿತು. ವ್ಯಕ್ತಪಡಿಸುವಂತಹ ಶೈಲಿ ರೀತಿ ಹೆಚ್ಚಾಗಲಿ ಅನ್ನುವ ಹಾರೈಕೆಯೊಂದಿಗೆ ನಮ್ಮೆಲ್ಲರ ಪರವಾಗಿ ಗೌರವಾನ್ವಿತ ಮೇಜರ್ ಡೋನರ್ PDG ಡಾಕ್ಟರ್ ಕೆ ರವಿ ಅಪ್ಪಾಜಿ ಇವರನ್ನ ಸನ್ಮಾನಿಸುವಂತಹ ಒಂದು ಪ್ರೀತಿಯ ಕಾರ್ಯಕ್ರಮ. ನಂತರ ಮಾತನಾಡಿದ ಅವರು, ಇಲ್ಲಿನ ಸದಸ್ಯರ ಟೀಮ್ ಸ್ಪಿರಿಟ್ ಉತ್ತಮವಾಗಿದೆ. ಪ್ರತಿ ಕ್ಲಬ್ನಲ್ಲೂ ತಂಡ ಸ್ಫೂರ್ತಿ ಅತಿ ಮುಖ್ಯ. ಅದಕ್ಕಾಗಿ ಒಂದು ಉತ್ತಮ ವಾತಾವರಣವನ್ನು ಕ್ಲಬ್ನಲ್ಲಿ ನಿರ್ಮಿಸಬೇಕು. ನಾವು ಏನೇ ಕಾರ್ಯಕ್ರಮ ಮಾಡುವುದಿದ್ದರೂ ಜನರಿಗೆ ಅದರಿಂದ ಉಪಯೋಗವಾಗಬೇಕು ಎಂದರು. ಈ ವರ್ಷ ನೀವು ಸುಮಾರು 30 ಲಕ್ಷದಷ್ಟು ಪ್ರಾಜೆಕ್ಟ್ಸ್ ಅನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಐ ಮಸ್ಟ್ ಆಲ್ಸೋ ಅಪ್ರಿಷಿಯೇಟ್ ಸಮ್ ಆಫ್ ದಿ ವಂಡರ್ಫುಲ್ people who have come and who have been honored here for the excellent work that you are doing, whether it is Rotary or anywhere. Our job is for service. ಇಂಥ ಒಂದು ಕ್ಲಬ್ನಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಅಷ್ಟೇ, ಏದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್, ಬಿಕಾಸ್ ರೋಟರಿ ಬಗ್ಗೆ ಸಾಧಾರಣ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅನ್ನಿಸ್ತದೆ. The discipline that you are showing, the way you are conducting the program, and more than anything, in the crowd, the hall is full, it is overflowing. That shows the popularity of the club. ಮೊದಲನೇದಾಗಿ ಇದೆಲ್ಲದಕ್ಕೂ ನನ್ನ ಒಂದು ತುಂಬು ಹೃದಯದ ಅಭಿನಂದನೆ. ನಿರ್ಗಮನ ಅಧ್ಯಕ್ಷ ವಿಜಯ್ ಫೆರ್ನಾಂಡಿಸ್ ಮಾತನಾಡಿ, ತನ್ನ ಅವಧಿಯಲ್ಲಿ ಸದಸ್ಯರು ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ನನಗೆ ಗೊತ್ತಿಲ್ಲ, ಆದರೆ ದೇವರಂತ ನನ್ನ ಕ್ಲಬ್ಬಿನ ಕೆಲವು ಸದಸ್ಯರು ಮಾತ್ರ ನನ್ನ 1 ವರ್ಷ ನನ್ನ ಕೈಯನ್ನು ಬಿಡಲೇ ಇಲ್ಲ. ಅಷ್ಟು ಉತ್ತಮ ರೀತಿಯಲ್ಲಿ ನನ್ನನ್ನು 1 ವರ್ಷದ ಮಟ್ಟಿಗೆ ನಡೆಸಿಕೊಟ್ಟಿದ್ದಾರೆ. ನಮ್ಮ ಕಳೆದ ವರ್ಷದ ನಿಕಟಪೂರ್ವ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿ ಅವರು ಯಾವತ್ತೂ ಒಂದು ಮಾತು ಹೇಳ್ತಾರೆ, ಮನುಷ್ಯರಿಗೆ ಸಿಕ್ಕಿದ ಅವಕಾಶವನ್ನು ಆಕಾಶವನ್ನಾಗಿ ಪರಿವರ್ತಿಸಬೇಕು. ಸ್ಥಾಪಕಾಧ್ಯಕ್ಷ ಅವಿಲ್ ಮಿನೇಜಸ್ ಶುಭ ಹಾರೈಸಿದರು. ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಮೋಹನ್ ಕೆ ಶ್ರೀಯಾನ್ ವರದಿ ವಾಚಿಸಿದರು. ಕಾರ್ಯದರ್ಶಿ ರೂಪಾವಾಣಿ ಶೆಟ್ಟಿ ವಂದಿಸಿದರು. ಸದಸ್ಯ ನೆಲ್ಸನ್ ಮೋನಿಸ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮಕ್ಕೆ ದೂರದ ಊರಿನಿಂದ ಬಂದು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಕ್ಲಬ್ಬಿಗೋಸ್ಕರ ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಹಾಜರಾಗಿ ಪ್ರೇರಣಾದಾಯಕ ಭಾಷಣ ಮಾಡಿ ನಮಗೆಲ್ಲರಿಗೂ ಸಲಹೆ ಸೂಚನೆ ಕೊಟ್ಟು ಮುಖ್ಯ ನೇಮಕಾತಿ ಅಧಿಕಾರಿಯಾಗಿ ಆಗಮಿಸಿದ ಮೇಜರ್ ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.